ಮುಡಾ ಕೇಸ್ನಲ್ಲಿ ಇಡಿ ತನಿಖೆ ಚುರುಕುಗೊಂಡಿರುವಂತದ್ದು. ಸಿಎಂಗೆ ಸನ್ನಿಹಿತ ಆಗ್ತಾ ಇದೆಯಾ ಇಡಿ ವಿಚಾರಣೆ ಅನ್ನುವಂತ ಪ್ರಶ್ನೆ ಕೂಡ ಗೆದ್ದಿರುವಂತದ್ದು. ಸಿಎಂ ಆಪ್ತರಿಗೆ ಜಾರಿ ನಿರ್ದೇಶನಾಲಯ ಡ್ರಿಲ್ ಮಾಡ್ತಾ ಇದೆ. ನೆಕ್ಸ್ಟ್ ಸಿಎಂ ಬುಡಕ್ಕೆ ಹೋಗುತ್ತಾ ಇಡಿ? ನೆಕ್ಸ್ಟ್ ಟಾರ್ಗೆಟ್ ಇರುವಂತದ್ದೇ ಸಿದ್ದರಾಮಯ್ಯನವರ ವಿಚಾರಣೆನ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ಇದ್ರೆ ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ವಿ, ನಿಮಗೆ ಇಡಿ ಎಂಟ್ರಿ ಆದಾಗಿಂದಲೂ ಕೂಡ ಹೇಳ್ತಾ ಇದ್ವಿ, ಇಡಿ ತನಿಖೆಗೆ ಒಂದು ಪ್ರಕರಣವನ್ನ ಕೈಗೆತ್ಕೊಂಡ್ರೆ ತುಂಬಾ ಇನ್ಡೆಪ್ತ್ ಆಗಿ ಡೀಟೈಲ್ಡ್ ಆಗಿ ತನಿಖೆಯನ್ನ ಮಾಡ್ತಾರೆ ಇಡಿ ಅಧಿಕಾರಿಗಳು. ಯಾವ ಬುಡನೂ ಬಿಡಲ್ಲ, ಎಲ್ಲ ಬುಡನೂ ಅಲ್ಲಾಡಿಸ್ಬಿಡ್ತಾರೆ. ಸೊ ಈಗ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಒಂದು ಸಿದ್ದರಾಮಯ್ಯನವರ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ಇಡೀ ಮೂಡಾದಲ್ಲಿ ಆಗಿರುವಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಎರಡು ಆಂಗಲ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತದರಾದ್ರೆ ಬರೀ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ಗಳ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಇಡಿ ಅಧಿಕಾರಿಗಳು ಈಗ ಆಲ್ರೆಡಿ ನಿನ್ನೆ ಕುಮಾರ್ ನಾಯಕ್ ಅವರು ರಾಯಚೂರು MP, ಹಾಗೆ 2004ರಲ್ಲಿ ಮೈಸೂರಿನ DC ಆಗಿದ್ದಂಥವರು, ಹಾಗೆ ಸಿದ್ದರಾಮಯ್ಯನವರ ಪ್ರೈವೇಟ್ PA ಆಗಿರುವಂಥ ಕುಮಾರನ್ ಮತ್ತೊಬ್ಬರು ಅವರನ್ನ ಕೂಡ ವಿಚಾರಣೆ ಮಾಡಲಾಗಿತ್ತು. ಇವತ್ತು ಸಿದ್ದರಾಮಯ್ಯನವರ ಆಪ್ತರು, ಮಾಜಿ ಮೂಡಾ ಅಧ್ಯಕ್ಷ ಮರಿಗೌಡ ವಿಚಾರಣೆ ಆಗ್ತಾ ಇದೆ. ಮತ್ತು ಒಂದ್ ಕಡೆ ಶಿವಣ್ಣ ಮತ್ತು ಮಾಳಿಗೆ ಶಂಕರ್ ಅವರ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು. ಮಾಳಿಗೆ ಶಂಕರ್ ಮೈಸೂರಿನ ತಹಶೀಲ್ದಾರ್ ಆಗಿದ್ದಂಥವ್ರು, 2004ರಲ್ಲಿ ತಹಶೀಲ್ದಾರ್ ಆಗಿದ್ರು. ಮಾಳಿಗೆ ಶಂಕರ್ ಅವರು 2004ರಲ್ಲಿ ತಹಶೀಲ್ದಾರ್ ಆಗಿದ್ದಂಥ ಟೈಮು ಅದು ಹೆಂಗೆ ಅಂದರೆ, ದೇವರಾಜು ಅವರು ಏನಿದ್ದಾರೆ ಭೂಮಿ ಮಾಲೀಕ, ಅವರು ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಟೈಮ್ನಲ್ಲೇ ಭೂಮಿಯನ್ನ ಬರ್ಕೊಟ್ಟಿದ್ದು. ಆ ಟೈಮಲ್ಲೇ ಅವರಿಗೆ ಪ್ರಭಾರಿ ಆಗಿದ್ದಂಥ ವಿಚಾರ. ಸೊ ಹೀಗಾಗಿ ಹೇಗಾಯ್ತು, ಕೃಷಿ ಭೂಮಿ ಆಗಿದ್ದನ್ನ ನೀವು ಅಂದರೆ ಮೂಡಾ ವಶದಲ್ಲಿದ್ದಂಥ ಒಂದು ಜಮೀನನ್ನ ಹೇಗೆ ಕೊಟ್ರಿ, ಅದು ಕೃಷಿ ಭೂಮಿ ಆಗಿದ್ದು ನೀವು ಯಾವ ರೀತಿಯಾಗಿ ಅದನ್ನು ಪರಿಶೀಲನೆ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡಲಾಗುತ್ತಲ್ಲಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತನಿಖೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಮೂಡಾ ಪ್ರಕರಣ, ಸಿದ್ದರಾಮಯ್ಯನವರಿಗೆ ತಮ್ಮ ಆಪ್ತರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾ ಇರುವಂತದ್ದು ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್. ಫಸ್ಟ್ ವಿಚಾರಣೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ ಮಂಜು, ನೋಡ್ತಾ ಇದೀವಿ ನಿರಂತರವಾಗಿ ವಿಚಾರಣೆಯನ್ನ ಮಾಡಲಾಗ್ತದೆ. ಅದು ಎಲೆಕ್ಷನ್ ನಿನ್ನೆ ಮುಗಿದ ಬಳಿಕ, ಅಂದ್ರೆ ಮತದಾನ ಆಗ್ತಿದ್ದ ಹಾಗೆ ಆ ಒಂದು ತನಿಖೆಯ ವೇಗ ಇನ್ನಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವತ್ತು ಸಾಕಷ್ಟು ಜನರನ್ನ, ಅಂದ್ರೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ, ಶಂಕರು ಮತ್ತೆ ಇನ್ನೊಬ್ಬರನ್ನ ವಿಚಾರಣೆ ಮಾಡಲಾಗ್ತದೆಯಲ್ಲ, ಯಾವ ರೀತಿಯ ವಿಚಾರಣೆ ಮಾಡಲಾಗ್ತದೆ, ಇವರು 3 ಜನನ್ನು ಕೂಡ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಾಗ್ತಾ ಇದೆ? ಹಿಂದೆ ಮೂಡಾದ ಅಧ್ಯಕ್ಷರಾಗಿದ್ದಂತ ಮರಿಗೌಡರನ್ನ ವಿಚಾರಣೆಗೆ ಇಡಿ ಅಧಿಕಾರಿಗಳು ಬುಲಾವನ್ನ ಮಾಡಿದ್ರು. ಅದರಂತೆ ಇಡಿ ಕಚೇರಿಗೆ ಸುಮಾರು 11 ಗಂಟೆ ವೇಳೆಗೆ ಮರಿಗೌಡ ಬಂದು ಈಗಾಗಲೇ ವಿಚಾರಣೆಗೆ ಹಾಜರಾಗಿರುವಂತದ್ದು. ಇತ್ತೀಚೆಗಷ್ಟೇ ಮರಿಗೌಡ ಮೂಡಾ ಅಧ್ಯಕ್ಷರ ಸ್ಥಾನದಿಂದ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಕಾರಣ ಏನವ್ರು ಕೊಟ್ಟಿದ್ದು ಅಂತಂದ್ರೆ ಅನಾರೋಗ್ಯದ ಕಾರಣವನ್ನು ಕೊಟ್ಟಿದ್ರು. ಆದ್ರೆ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರೇ ರಿಸೈನ್ ಮಾಡಿಸಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಈ ಒಂದು ನಿಟ್ಟಿನಲ್ಲಿ ಮರಿಗೌಡಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆ ಕರೆದಿದ್ದಾರೆ. ಮತ್ತೊಂದು ಕಡೆಗೆ ಶಂಕರ್ 2004ರಲ್ಲಿ ಏನು ಈ ಒಂದು ಜಮೀನನ್ನ ಮೂಲ ಮಾಲೀಕ ದೇವರಾಜ್ ಏನಿದ್ದಾನೆ, ಈತ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ 2004ರಲ್ಲಿ ಜಮೀನನ್ನ ಮಾರಾಟ ಮಾಡಿ ಪರಿಭಾರೆ ಮಾಡಿಕೊಡ್ತಾರೆ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಇನ್ಫ್ಲೂಯೆನ್ಸ್ಡ್ ಆಗಿ ಈ ಒಂದು ಜಮೀನನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ ಇರುವಂತದ್ದು. ಯಾಕಂದ್ರೆ 2000 ಇಸ್ವಿಯಲ್ಲಿ ಕಂಪ್ಲೀಟ್ ಆಗಿ ಮೂಡಾದವರು ಈ ಒಂದು ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ. ಪರಿಹಾರದ ರೂಪದಲ್ಲಿ ಎಕರೆಗೆ 1 ಲಕ್ಷ ಅಂತ ಹೇಳ್ಬಿಟ್ಟು ಅವತ್ತು ಕೊಡೋಕೆ ಮುಂದಾಗ್ತಾರೆ. ಆದ್ರೆ ದೇವರಾಜು 2000 ಇಸ್ವಿಯಲ್ಲಿ ಒಂದು ಪತ್ರವನ್ನ ಮೂಡಾ ಮತ್ತು ಅವತ್ತಿನ DC ಆಗಿದ್ದಂತ DCಗೆ ಒಂದು ಪತ್ರವನ್ನ ಬರೀತಾರೆ. ಪತ್ರ ಬರೆದು ಬಿಟ್ಟು ಈ ಒಂದು ಜಮೀನನ್ನ ಅಕ್ವೈರ್ ಮಾಡ್ಕೊಳಕ್ ಹೋಗಬೇಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವತ್ತಿನ DC ಅವರು ಕೂಡ ಅಷ್ಟೇ ಇದೇ ಒಂದು ತಹಶೀಲ್ದಾರ್ಗೆ ಹೇಳ್ತಾರೆ, ಒಂದು ರಿಪೋರ್ಟ್ ಅನ್ನ ಕೊಡೋಕೆ ಸೂಚನೆಯನ್ನ ಕೊಡ್ತಾರೆ. ಅದರಂತೆ ರಿಪೋರ್ಟ್ ನ ಅನ್ವಯವಾಗಿ ಅದನ್ನ ಕೃಷಿ ಭೂಮಿಯಾಗಿ 2003ರಲ್ಲಿ ಕನ್ವರ್ಟ್ ಮಾಡ್ತಾರೆ. ಈ ಕನ್ವರ್ಟ್ ಆದಂತಹ ಮರು ವರ್ಷವೇ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇರುವಂತದ್ದು ಮತ್ತು
ಸಿಎಂ ಸಿದ್ದರಾಮಯ್ಯ ಅವರು ಆಗ ಉಪಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಇನ್ಫ್ಲೂಯೆನ್ಸ್ಡ್ ಮಾಡಿಕೊಂಡು ಅಧಿಕಾರಿಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಜಮೀನಿನ ಕಬಳಿಕೆಯನ್ನ ಮಾಡಿದರೆ ಇದರಿಂದ ಎಲ್ಲೊಂದು ರೀತಿ ಮೂಡಾಗೆ 45 ಕೋಟಿ ರೂಪಾಯಿಯಷ್ಟು ನಷ್ಟವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಇತ್ತು. ಈ ಒಂದು ಕಾರಣಕ್ಕೋಸ್ಕರನೇ ಕಂಪ್ಲೀಟ್ ಆಗಿ 1998ರಿಂದ 2004ರವರೆಗೂ ಕೂಡ ಅಷ್ಟೇ ಮೂಡಾದಲ್ಲಿ ಯಾರೆಲ್ಲ ಅಧ್ಯಕ್ಷರಾಗಿದ್ರು ಮತ್ತು ಯಾರೆಲ್ಲ ತಹಶೀಲ್ದಾರ್ ಇದ್ರು, ಯಾರೆಲ್ಲ ಡಿಸಿಗಳಿದ್ರು ಅವರನ್ನು ಒಬ್ಬೊಬ್ಬರಾಗಿ ವಿಚಾರಣೆಗೆ ಕರೀತಾ ಇರುವಂತದ್ದು. ಇವತ್ತು ಕೂಡ ಅಷ್ಟೇ ಅವತ್ತಿನ ತಹಶೀಲ್ದಾರ್ ಆಗಿದ್ದಂತ ಶಂಕರ್ ಅವರನ್ನು ಕೂಡ ಅಷ್ಟೇ ಕರೆದಿದ್ದಾರೆ. ಜೊತೆಗೆ ಇವಾಗ ಮೂಡ ಅಧ್ಯಕ್ಷರಾಗಿ ರಾಜೀನಾಮೆ ಕೊಟ್ಟಿದ್ದಂತ ಮರಿಗೌಡರನ್ನು ಕೂಡ ಕರೆದಿರುವಂತದ್ದು. ಜೊತೆಗೆ ಮರಿಗೌಡ ಆಪ್ತ ಅನ್ಸ್ಕೊಂಡಿರುವಂತಹ ಶಿವಣ್ಣನನ್ನು ಕೂಡ ಈಗಾಗಲೇ ವಿಚಾರಣೆಗೆ ಕರೆದಿರುವಂತದ್ದು. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಥರ್ಡ್ ಪಾರ್ಟಿಯ ಮುಖಾಂತರವಾಗಿ ಒಂದಷ್ಟು ಕಾನ್ವರ್ಸೇಷನ್ಸ್ ಆಗಿರುವಂತದ್ದು, ಥರ್ಡ್ ಪಾರ್ಟಿಯ ಮುಖಾಂತರವಾಗಿಯೇ ಅಧಿಕಾರಿಗಳಿಗೆ ಹೋಗಿ ವಿಚಾರಗಳನ್ನು ಮುಟ್ಟಿಸಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಕೂಡ ಆರೋಪಗಳಿತ್ತು. ಆ ಒಂದು ಕಾರಣಕ್ಕೋಸ್ಕರ ಯಾರೆಲ್ಲರೂ ಕೂಡ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿದ್ರು, ಸಿಎಂ ಸಿದ್ದರಾಮಯ್ಯ ಅವರ ಅಕ್ಕಪಕ್ಕದಲ್ಲಿ ಗುರುತಿಸ್ಕೊಳ್ತಾ ಇದ್ರು, ಯಾರೆಲ್ಲ ಆಕ್ಟಿವ್ ಆಗಿದ್ರು ಅಂತವರನ್ನ ಒಬ್ಬೊಬ್ಬರನ್ನಾಗಿಯೇ ಸರ್ಚ್ ಮಾಡ್ಕೊಂಡು ಈಗ ಇಡಿ ಅಧಿಕಾರಿಗಳು ಶಾಂತಿನಗರದ ಇಡಿ ಕಚೇರಿಗೆ ಕರೆಸಿ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಇಡಿ ಅಧಿಕಾರಿಗಳು ಮಾಡ್ತಿರುವಂತಹ ವೇಗವನ್ನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇನ್ನೊಂದು ವಾರದ ಒಳಗಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವ್ರಿಗಾಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಇವರು ಸಿಎಂ ಸಿದ್ದರಾಮಯ್ಯ ಅವರನ್ನ ನೋಟಿಸ್ ಕೊಟ್ಟು ಕರೆಸಬೇಕು ಅಂತಂದ್ರೆ ಒಂದು ಅಸ್ತ್ರ ಬೇಕು, ಆ ಒಂದು ಅಸ್ತ್ರವನ್ನ ಹುಡುಕುವಂತ ಒಂದು ಕೆಲಸಕ್ಕೆ ಈಗ ಇಡಿ ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.